ಐಶ್ವರ್ಯ ಮತ್ತು ಮೇಲಕ್ಕೇಳೆ ರಮಣಿ. ಕಾಂತೆ, ನಿನ್ನ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಬಸ್ಸಿಗೆ ತಕ್ಕಬೇಕ ಸುಂದರಿ. ನಾನು ನಿನ್ನ ಸತಿಯಲ್ಲವೇ? ನಾನು ನಿನ್ನ ಪತಿ ಅಲ್ಲವೇ? ಕಾಂತೆ, ಸತಿಯ ಮುಂದೆ ತಿಳಿಸದಂತ ಕಾರ್ಯವಿರುವುದೇ? ಹೌದು ಸುಂದರಿ. ಯಾವ ಕಾರ್ಯ? ಹೇಳುವುದಿಲ್ಲ ಸುಂದರಿ. ಹೌದೇ? ಹೌದು ಸುಂದರಿ. ಹೋಗುವೇನು ಸುಂದರಿ? ಜಯಿಸಿ ಬರುವೇನು ಸುಂದರಿ. ಕಾಂತೆ, ಬೇಗನೆ ಕೇಳು. ತನ್ನ ಅಲ್ಲಿಗಳು ಸುಂದರ ಪ್ರೇತರ ಎಲ್ಲಯ ಬಾಳಿನ ಕರದಲ್ಲಿ ತನ್ನ ಪ್ರಾಣವನ್ನು ಬಿಡಲು ಇಲ್ಲಿಗೆ ಹೋಗುವೆ. ನಿನ್ನ ಸತಿ ಯಾರು ಎನ್ನ ಮುಂದೆ ತಿಳಿಸರನ್ನ ಬಿಟ್ಟಿಸಪ್ಪಲ್ಲ. ಸದಗರದ ಮಡದಿ ಮಡಿಯಾದ ಪಕ್ಷದಂಡಿಯೇ ಸಿದ್ಧಾಂತ ಪರದೊಳಗಿದ್ದ ಕಡು ಮುಗ್ಧವಾದ ನಿಲ್ಲಿಗೆ ರಾಜ್ಯದ ಕಾರ್ಯದ ಸಿದ್ಧಿಗಳೇನು ಮತ್ತು ಭೈರ್ಯ ನಮಗೆ ಕೇಡು ಮಾಡಿದ ಪಾಂಡವರ ಜೊತೆಗೆ ಪ್ರತಿಕಾರ ಮಾಡುವುದೇ ರೂಢಿಯೇ ಸರಿ. ರಾಜಕೀಯ ನಡಿಯೇ ಅಡ್ಡಮೂರ್ಖರೇ. ರಾಧಾಕೃಷ್ಣ ಇವರು ದುಶ್ಯಾಸನ ಪಾತ್ರ ಮಾಡಿದಂತವರಿಗೆ 1001 ರೂಪಾಯಿ ಮಾಡಿರ್ತಾರೆ. ನನ್ನನ್ನು ಹೋಗೆಂದು ಹೇಳ್ತೀವಿಯಾ? ಹೌದು ಸುಂದರಿ. ನಾನು ಹೋಗಲು ಬಂದಿಲ್ಲ. ಏತಕ್ಕಾಗಿ ಬಂದಿರುವೆ? ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದ. ಎಷ್ಟು ಮಾತ್ರಕ್ಕೆ ಬರುವುದಿಲ್ಲ ಸುಂದರಿ. ಕೈ ಹೊಡೆದ ಸುಂದರಿ. ಸತಿಯಳ ಮುಂದೆ ತಿಳಿಸುವಂತ ಕಾರ್ಯವಿರುವುದೇ? ಅಂಥ ಕಾರ್ಯವಿರುವುದು ಸುಂದರಿ. ಪ್ರಾಣೇಶ್ವರಿ ಸತಿಯಳ ಮುಂದೆ ತಿಳಿಸದೆ ಹೋಗಿ ಅದೆಷ್ಟು ಕಾರ್ಯಗಳನ್ನು ಜಯಗೊಳಿಸಿಕೊಂಡು ಸತಿಯಳ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಾಗಲಾರದು ಸುಂದರಿ. ಹಾಗಾದರೆ ಜಯವಾಗುವುದೇ? ಹೌದು ಸುಂದರಿ. ಸುಂದರ ಸುಂದರಿ. ಸತಿಪತಿ ಅಂದರೆ ದೇಹ ಎರಡಾದ
ಸತಿಯಾದರೂ ಜೀವ ಒಂದು ಎಂಬ ಭಾವನೆ ಇರಬೇಕು. ಇಲ್ಲಂದವರು ಯಾರು ಸುಂದರಿ? ಸತಿಯರ ಮುಂದೆ ತಿಳಿಸಲಂತ ಕಾರ್ಯವಿರಲಿಲ್ಲ. ಅಂಥ ಕಾರ್ಯವಿರುವುದು ಸುಂದರಿ. ತಿಳಿಸಲು ಬೇಡಿಕೊಳ್ಳಲ್ಲ ಸರ್ವನಾಶವಿಲ್ಲ ಸುಂದರಿ. ಏನೇ ಮಡದ ಶಿರೋಮಣಿ ದೀಪನಾಥ ಕಾಲವನ್ನು ಉದ್ರೇಕದಿಂದ ಬಂದಿರುವವರಿಗೆ ಹೊಲದಂಬರ ದೌರದಿಂದ ಭೀಮಾಸ್ತ್ರರನ್ನು ಬಿದ್ದದೊಳಗೆಂದು ನೋಡಬರದಿಂದ ಕೇಳಿ ಖಂಡಿಯ ನಳನ ಬುದ್ಧಿ ಎನ್ನ ಪ್ರಾಣ ಬಗ್ಗೆ ಆತ ಪಾಂಡವರ ಪಂಥವನ್ನು ಕಟ್ಟು ಹೋಗುತ್ತಿರುವೆಯ? ಹೌದು ಸುಂದರಿ. ಪಾಂಡವರ ಸತಿಯಾದ ದ್ರೌಪದಿ ಹೇಳ್ತವೆಯ? ಹೌದು ಸುಂದರಿ. ಬೇಡ ಕಾಂತ. ಯಾತಕ್ಕೆ ಬೇಡ ಕಾಂತೆ? ಅವರು ಸಾಮಾನ್ಯನವರಲ್ಲ. ಸಾಮಾನ್ಯನವರು ತಿಳಿಯ ಸುಂದರಿ. ಕಾಂತೆ ನೀನೇನು ಬಂದರು ನಮ್ಮಣ್ಣನ ಆಜ್ಞೆಯಲ್ಲಿ ಬಿದ್ದಿರುವರು. ಕಾಂತೆ ಬೇಡ ಹಚ್ಚಿಗಳನ್ನು ಗೆದ್ದು ಬರುವೆಯ? ಸಹಜ ಗೆದ್ದು ಬರುವನು. ನೀನು ಅಂಶಬಲವಂತನೇ. ನಿನಗೆ ಗೊತ್ತಿಲ್ಲ ನನ್ನ ಸುಂದರಿ. ಕಾಂತ ಕಾಂತೆ ಬೇಡವ ಬಲವಂತ, ಬೇಡವ ಬಲವಂತ, ಪಾಂಡರೇ ನಿನ್ನ ಪಂಥ ತೇನ ಮಾತನ್ನು ಪ್ರಿಯಕಾಂತ. ಪಾರ್ಥನೆ ಅಂತ ಗೊತ್ತೇ? ಎಂತವರು ಸುಂದರಿ? ಹೇಳಲೆ? ಏನು ಸುಂದರಿ? ಹೇಳಿದ್ರೆ ಏನು ಮಾಡುವೆ? ಅವನನ್ನು ಹೇಳಿಕೊಂಡು ಬರುವನು ಸುಂದರಿ. ಆತ ಕಾಂತೆ ಮಾರಾಲ ನಡವೇರ ಮಾತನ ಸಾಧ ಭದ್ರವನ ಪಡೆರಂತವ. ಬಂದು ಅನ್ನವನ್ನು ತಿಂದು ಕುಂಟ ಮೇಲದು ಅಂತ ಪಂಡ ಭೀಮನ ಸುದ್ದಿ ಹೇಳಿಲ್ಲ. ಏನು ನನ್ನ ಗೆಲ್ಲುವುದು ನಿಮ್ಮಿಂದ ಆಗುವುದೇ? ಆಗೋದು ಸುಂದರಿ. ಹೌದೇ? ಹೌದು ಸುಂದರಿ. ಬಂಡೆ ಬಂಡೆ ಹಣ್ಣವ ಚೆನ್ನವ ಸತಿಯ ಮಾತನ ಕೇಳೋ ಎನ್ನುವೆ, ಸತಿಯ ಮಾತನ ಕೇಳೋ ಎನ್ನುವೆ. ನೇನ್ಯಾವ ಬಲವಂತ ಪಂಥ ತೇನ ಮಾತನು ಪ್ರಿಯಕಾಂತ. ಪ್ರಾಣೇಶ್ವರಿ, ಪಾಂಡವರ ಸತಿಯಾದ ದ್ರೌಪದಿಯನ್ನು ಹೇಳ್ತಿರೋದಕ್ಕೆ ಹೋಗ್ರಿ ಎಂದು ಹೇಳ್ತಿವೆಯಲ್ಲ? ಹೌದು ಸುಂದರಿ. ನಿನ್ನ ಬುದ್ಧಿಗೆ ನಾನೇನು ಹೇಳಲಿ? ಎಲೆ ಮೂರ್ಖಳ ಏನು ಮಾತನಾಡಿವೆ? ಕಾಂತೆ ಭೀಮ ಅರ್ಜುನರನ್ನು ಸಾಮಾನ್ಯ ಭವನದಿಂದ ತಿಳಿದುಕೊಳ್ಳುತ್ತೇವೆ. ಸುಂದರಿ. ಕಾಂತೆ ಭೀಮ ಅರ್ಜುನರು ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ಒಮ್ಮನೆ ಆ ದ್ರೌಪದಿ ಕೂಡ ನೆನೆಗೆ ಬೇಕು ಕಾಂತ. ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಕಾಂತೆ ಪ್ರಿಯೇ, ಆಕೆ ವಾರಿದ ಕಾಂತಿಯೇ
ಎನ್ನ ತುಡಿಯ ಮೇಲೆ ಕುಳಿತುಕೋ. ತೋಟವಿಲ್ಲದ ಕಪಟ ಕಳ್ಳಕ್ಕಿದ್ದರು ಈಡಾಗುವ ಮೂಢಮತೆ ಬಹು ನಿಷ್ಠೆಯಿಂದ ಯಾತಕ ಬೆಟ್ಟ ಮಾತುಗಳನ್ನಾಡುವ ಪದ್ಮಗಂಧಿ ಈ ಮಾತಿಗೆ ಮತ್ತೇನೆಂದು ಈ ಮಾತಿಗೆ ಮತ್ತೇನೆಂದು ಹೇಳಿಯ? ಹೌದು ಸುಂದರಿ, ಹೋಗಬೇಡವೆಂದು ನಾನು ಬಿಡುವುದಿಲ್ಲ ಎಂದೆ. ಕಾಂತೆ ಆಕೆಯು ಮಹಾಪತಿರತೆಯು ಮಹಾಪತಿವತಿ ಆದರೂ ಚಿಂತೆ ಇಲ್ಲ, ಅವಳನ್ನು ಮಾತ್ರ ಬಿಡುವುದಿಲ್ಲ. ಕೇಳು ಬರುವುದು ಕೇಳು ಬಂದರೆ ಚಿಂತೆ ಇಲ್ಲ, ಅವಳನ್ನು ಮಾತ್ರ ಬಿಡುವುದಿಲ್ಲ. ಹೌದೇ? ಹೌದು ಸುಂದರಿ, ಹೇಳಿಕೊಂಡು ಹೋಗುವೆ. ಯಾವುದುಕೊಂಡು ಹೋಗಲು ಸುಂದರಿ? ಕಾಂತ ಕಾಂತೆ ಅಲ್ಲ, ನಲ್ಲ ಸತಿಯಾದ ಮಾತನ್ನು ಮೇರುವೆಯ? ಎಷ್ಟು ಮಾತ್ರ ಕೇಳುವುದಿಲ್ಲ ಸುಂದರಿ. ಹೋಗುವೆ. ಹೋಗುವೇನು ಸುಂದರಿ? ಪ್ರಾಣೇಶ್ವರ ಪ್ರಾಣೇಶ್ವರಿ ಕೇಳು, ಚೆನ್ನಾಗಿ ಹೇಳು. ಸತಿಗಳ ಮಾತು ಎಷ್ಟು ಹೇಳಿದರೆ ಫಲವಲ್ಲ. ಗುಣವಂತ ಓ ಮತಿವಂತ, ಮತಿವಂತ ಬಿಡಪಂತ. ಸುಂದರ ಸುಂದರಿ ಹೇಳಿದನೆ ಕೇಳು, ಚೆನ್ನಾಗಿ ಹೇಳು. ಸತಿಯಳ ಮಾತು ಎಷ್ಟು ಹೇಳಿದರೆ ಫಲವಿಲ್ಲ. ಗುಣವಂತ ಓ ಮತಿವಂತ, ಮತಿವಂತ ಬಿಡಪಂತ. ನಲ್ಲಿ ಹೇಗಲಾದರೂ ನಿನ್ನ ಪಂಥವನ್ನು ಬಿಡುವುದಿಲ್ಲವೇ? ಪರ್ವತ ಬಿಡುವುದಿಲ್ಲ ಸುಂದರಿ. ಹೋಗುವೆಯ? ಹೋಗುವೆನು ಸುಂದರಿ. ಪ್ರಿಯ ಸತಿಯಳ ಮಾತುಗೆ ಬರಲಿಲ್ಲ, ಸತ್ಯ ಹೇಳಲು ಬರಲಿಲ್ಲ. ಗುಣವಂತ ಓ ಮತಿವಂತ, ಮತಿವಂತ ಬಿಡುಪಂತ. ಇದೇ ನಾಟಕದಲ್ಲಿ ಕೀಚಕನ ಪಾತ್ರ ಮಾಡಿದಂತ ದೇವೇಗೌಡರು ಹಾರ್ಮೋನಿಯಂ ಮಾಸ್ಟರ್ ದೂತಪುರಗಳಿಗೆ 101 ರೂಪಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿರ್ತಾರೆ. ಭೀಮನನ್ನು ಸಾಮಾನ್ಯವಾಗಿ ತಿಳಿದುಕೊಳ್ಳಬೇಡ. ಹಿಂದಿ ಬಾಕರ ಸುದ್ದಿ ಎಲ್ಲ ಮುಂದೆ ಕಿತ್ತಿ ಕಿತ್ತಿ ಕೇಳಿಯ ಸುಂದರಿ. ಭೀಮಸೇನನು ಹೇಗಾದರೂ ನಿನ್ನನ್ನು ಕಂಡರೆ ನಿನ್ನ ಗುಂಡಿಗೆಯನ್ನು ಬಗೆದು ಕಂಡ ಕಂಡ ಭೀಮನನ್ನ ನಮ್ಮಣ್ಣನ ಆಜ್ಞೆಯಲ್ಲಿ ಬಿದ್ದಿರುವನು. ಒಮ್ಮನೆ ನಿನ್ನ ದುರ್ದಾಸೆಯನ್ನು ಬಿಡು. ಸತಿಯಾದ ನನ್ನ ಮಾತನ್ನು ಕೇಳು. ನಮ್ಮ ಹರಮಂದಿರಕ್ಕೆ ಹೋಗಿ ನನ್ನ ಪ್ರಾಣೇಶ ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಆಶೆ ವಲ್ಲಭಿ ಪಾಂಡವರನ್ನು ಈ ಸಭಾ ಸ್ಥಾನಕ್ಕೆ ಮಾನಭಂಗ ಮಾಡದಿರಲು ಕರಮಗಿರಿ ನೀತಿಯನ್ನು ಹೇಳುವುದಿಲ್ಲ. ಈ ಮಾತು ಎಷ್ಟು ಮಾತ್ರ ತರವಲ್ಲ. ಏಕೆ ತರವಲ್ಲ?
ಬ್ರಹ್ಮಾಂಡನ ಮಾನವ ಖಂಡಿತವಾಗಿ ದೂರ ಮಾಡಿಕೊಳ್ಳಲ್ಲ. ಹಾಗಂದೆಲ್ಲಿಗೆ ನೀ ಚೆಂದೆಳುವುದಕ್ಕೆ ಬರಲಿಯಲ್ಲ, ನಿನ್ನಿಗೆ ಬುದ್ಧಿಯೇ ಇಲ್ಲ. ನನ್ನ ಹಾಟಿಗೆ ಅಡ್ಡ ಬರಬೇಡನಲ್ಲೇ, ನಿನ್ನ ಮಾತು ನಾನು ಸರ್ವತಾ ಕೇಳುವುದಿಲ್ಲ. ಕೇಳುವುದಿಲ್ಲ ಬೈ, ಸರ್ವತಾ ಕೇಳಿಸು ಸುಂದರಿ. ಪ್ರಿಯ ಪ್ರಿಯೇ ಕಾಂತೆ, ಹೇಳ ಕೇಳು, ಚೆನ್ನಾಗಿ ಹೇಳು. ಓ ನಲ್ಲನೆ ಕೈಮಾ ಚಂದ ನಡೆಯ ಕಾಂತೆ, ಅಲ್ಲೇ ಸುಂದರ ಸುಂದರಿ, ಪರಮ ಪತಿವ್ರತೆಯಾದ ದ್ರೌಪದಿಯನ್ನು ಹೇಳ್ತಿರೋದು ನಿನಗೆ ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ ಸುಂದರಿ? ಕಾಂತೆ, ಶಾಸ್ತ್ರನು ನಿನ್ನನ್ನೇನಾದರೂ ಕಂಡರೆ ಸುಮ್ಮನೆ ಬಿಡಲಿಂದ ತಿಳಿದುಕೊಂಡರೆ ನಮ್ಮದೇ ಈಗ ಕಾಂತೆ, ಈ ಮಹರ್ಷಿಗಳನ್ನು ಸಾಮಾನ್ಯ ಪುರುಷನೆಂದು ತೆಗೆದುಕೊಳ್ಳಬೇಡ. ನನ್ನನ್ನು ಸಾಮಾನ್ಯದಲ್ಲಿ ತಿಳ್ಕೊಳ್ಳಬೇಡ. ಅವರನ್ನು ಜಯಿಸುವುದು ನಿನ್ನಿಂದ ಆಗುವುದಿಲ್ಲ. ಸುಮ್ಮನೆ ನಿನ್ನ ಪಂಥವನ್ನು ಬಿಡು. ಸತಿಯಾದ ಎನ್ನ ಮಾತನ್ನು ಕೇಳಿ ಪ್ರಾಣೇಶ, ಬಿಟ್ಟು ಬಿಡ ನಿನ್ನ ಮನವಾದೇಶ. ಹಾಗೆ ಕಾಂತೆ, ನಿನಗೆ ಹಿತತರವಾದ ಮತಿಭ್ರಷ್ಟರಾದ ಪಾಂಡವರ ಚಿಂತೆ ಚಿಂತೆನಾದ ಬಂದ ಭೀಮನು ಅಂಜಿ ಅಳುಕುವುದೇ ತಕ್ಕೆ ದ್ರೌಪದಿ ಮಾನವನ್ನು ಹೀನ ಮಾಡುವನ್ನು ಸಂಧ್ಯಾ ಕಾಂತೆ ಬರಲಿಲ್ಲ ಬರದ ಚಿಂತೆ. ಸುಂದರ ಸುಂದರಿ, ಹೋಗುವೆಯ ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಸುಂದರ ಮಲ್ಲಿಗೆ